ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂಶುವಲಿ ಹುಂಡೈ ಸರ್ವಿಸ್ ಹೇಗಿರುತ್ತೆ, ಜನ ಹುಂಡೈ ತುಂಬ ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತ ಹೇಳ್ತಾರೆ. ಸೊ ಹುಂಡೈ ಸರ್ವಿಸ್ ಹೇಗಿರುತ್ತೆ ಏನು ಅಂತ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಮ್ಮ ಗಾಡಿ ಸ್ವಲ್ಪ ಮೈನರ್ ಇಶ್ಯೂಸ್ ಆಗಿದೆ, ಬಿಕಾಸ್ ನನ್ನ ಗಾಡಿಗೆ ಅರೌಂಡ್ 20,000 ಕಿಲೋಮೀಟರ್ ಓಡಿದೆ. ಸ್ವಲ್ಪ ಮೈನರ್ ಪ್ರಾಬ್ಲಮ್ಸ್ ಇದೆ. ಆ್ಯಂಡ್ ಮೇಜರ್ ಪ್ರಾಬ್ಲಮ್ ಒಂದಿದೆ, ಅದನ್ನು ನಾನು ಸರಿ ಸರ್ವಿಸ್ಗೆ ಹೋದಾಗಲೇ ನಾನು ಅವ್ರಿಗೆ ಇಂಟಿಮೇಟ್ ಮಾಡಿದ್ದೆ, ಆ ರಿವರ್ಸ್ ಗೇರು ಪ್ರಾಪರಾಗಿ ಬೀಳ್ತಾ ಇಲ್ಲ ಅಂತ. ಬಟ್ ಅವಳು ನನಗೆ ಕೊಟ್ಟಿದ್ದ ಫೀಡ್ಬ್ಯಾಕ್ ಹೇಗಿತ್ತು ಅಂದರೆ, ನೀವು ರಿವರ್ಸ್ ಗೇರ್ಗೆ ಹಾಕಬೇಕು ಅಂದರೆ ಗಾಡಿನ ಫಸ್ಟ್ ಗೇರ್ಗೆ ಹಾಕಿ ಸ್ವಲ್ಪ ಮುಂದೆ ಮೂವ್ ಮಾಡಿ ಆಮೇಲೆ ರಿವರ್ಸ್ ಗೇರ್ಗೆ ಹಾಕಬೇಕು ಅಂತ ಹೇಳಿದರು. ಸೊ ಅದನ್ನು ಅಲ್ಲಿ ಅಕ್ಸೆಪ್ಟ್ ಮಾಡಿದ್ದಿಲ್ಲ. ಬಟ್ ಇವಾಗ ನಾನು ಮೇಲ್ ಮಾಡಿ ಎಸ್ಕಲೇಟ್ ಮಾಡಿದ್ದೀನಿ, ಬಿಕಾಸ್ ಹುಂಡೈ ಸರ್ವಿಸ್ ಟೀಮ್ಗೆ ಮೇಲ್ ಹಾಕಿ ಎಸ್ಕಲೇಟ್ ಆಗಿದೆ. ಸೊ ಅದರಿಂದ ನನಗೆ ನಿನ್ನೆ ಮೊನ್ನೆಯಿಂದ ಕಾಲ್ಸ್ ಅಂತೂ ಕಾಲ್ ಮೇಲೆ ಕಾಲ್ ಬರ್ತಿದೆ. ಸರಿ, ಮನೆ ಹತ್ರನೇ ಬರ್ತೀವಿ, ಪಿಕಪ್ ಮಾಡ್ತೀವಿ, ನಾವು ನೋಡ್ತೀವಿ ನಿಮ್ಮ ಗಾಡಿ ಏನಾಗಿದೆ ಚೆಕ್ ಮಾಡ್ತೀವಿ ಅಂತೆಲ್ಲ ಕಾಲ್ಸ್ ಬರ್ತಿದೆ. ಬಿಕಾಸ್ ಏನಕ್ಕೆ ಅಂದರೆ ಎಸ್ಕಲೇಟ್ ಮಾಡಿರೋದಕ್ಕೆ. ನಾರ್ಮಲ್ ಆಗಿ ಹೇಳಿದ್ರೆ ಯಾರು ಇಲ್ಲಿ ಕೇಳಲ್ಲ. ಸೊ ಬೆಟರ್ ನಾವು ಏನೇ ಆಗಲಿ ಎಸ್ಕಲೇಟ್ ಮಾಡಿದ್ರೆ ಡ್ಯಾಮ್ಸ್ ಅವರೇ ನಮ್ಮ ಹತ್ರ ಹುಡ್ಕೊಂಡ್ ಬರ್ತಾರೆ. ಬಿಕಾಸ್ ಅವ್ರಿಗೆ ಕಸ್ಟಮರ್ ಫೀಡ್ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನನಗೆ ಮಾರ್ನಿಂಗೇ ಕಾಲ್ ಮಾಡಿದ್ರು, ಸೊ ನಿಮಗೆ ಏಜೆಂಟ್ನ ಮನೆ ಹತ್ರ ಕಳಿಸ್ತೀವಿ, ಕಾರ್ನ ಪಿಕಪ್ ಮಾಡಿಸ್ತೀವಿ ಅಂತ. ಸೊ ಬೇಡ ಅಂತಾನೆ ಹೇಳಿದ್ದೀನಿ, ಬಿಕಾಸ್ ಏನೇನು ಇಶ್ಯೂ ಇದೆ ನಾನು ಹೋಗಿ ನಿಮಗೆ ವಿಡಿಯೋದಲ್ಲಿ ಅಲ್ಲೇ ತೋರಿಸಿ ಅವ್ರು ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಮತ್ತು ಸರ್ವಿಸ್ ಪ್ರೈಸ್ ಎಲ್ಲ ಎಷ್ಟಿದೆ ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಹೋಗ್ತಾ ಇರೋದು ಕೋರಮಂಗಲ ಹುಂಡೈ ಶೋರೂಮ್ ಸರ್ವಿಸು. ಸೊ ಬನ್ನಿ ಹೇಗಿರುತ್ತೆ ಏನು ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ನಾನು ನಿಮಗೆ ಗಾಡೀಲಿ ಏನೇನು ಪ್ರಾಬ್ಲಮ್ ಆಗಿದೆ ಅಂತ ಒನ್ ಬೈ ಒನ್ ತೋರಿಸ್ತೀನಿ. ಫಸ್ಟ್ ಪ್ರಾಬ್ಲಮ್ ಬಂದ್ಬಿಟ್ಟು ಏನು ಅಂತ ತೋರಿಸ್ತೀನಿ ನೋಡಿ. ಇವಾಗ ಯೂಶುವಲಿ ಗಾಡಿಗಳಲ್ಲಿ ಏನಾಗುತ್ತೆ, ನೀವು ರೀಫೇಲ್ ಮಾಡಿದ್ರೆ ಆಟೋಮೆಟಿಕಲಿ ಇವಾಗ ಬರ್ತಾ ಇರೋ ಗಾಡಿಗಳಲ್ಲಿ, ಬಿಕಾಸ್ ಎಲ್ಲ ಇವಾಗ ಫೀಚರ್ಸ್ ಲೋಡೆಡ್ ಗಾಡಿಗಳಲ್ಲಿ ಏನಾಗುತ್ತೆ, ನೀವು ರೀಫಿಲ್ ಮಾಡಿದ್ರೆ ಆಟೋಮೆಟಿಕಲಿ 0 ಆಗುತ್ತೆ. ಓಕೆ, ನನಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ, ಲಾಸ್ಟ್ ಒಂದು 5-6 ಟೈಮಿಂದ ನಾನು ಗಾಡಿನ ರೀಫೇಲ್ ಮಾಡಿಸಿದ್ರು ಸೆನ್ಸರು ಪ್ರಾಪರಾಗಿ ವರ್ಕ್ ಆಗ್ತಿಲ್ಲ, ನನಗಿದು 0 ಆಗ್ತಿಲ್ಲ. ನೋಡಿ, ಇವಾಗ ನಾನು ಎಸ್ಟರ್ಡೇ ಗಾಡಿನ ರೀಫೇಲ್ ಮಾಡಿದ್ದೀನಿ 1000ಗೆ. ಸ್ಟಿಲ್ ನನಗೆ ಲಾಸ್ಟ್ ಟೈಮ್ ನಾನು ಊರಿಗೆ ಹೋಗ್ಬೇಕಾದ್ರೆ ಮಾಡಿದ್ದು ತೋರಿಸ್ತಾ ಇದೆ. ಬಟ್ ಇವಾಗ ನೋಡಿ ಗಾಡಿ ಮುಂದೆ ಹೋಗಲ್ಲ ಅಂತಲೇ ತೋರಿಸ್ತದೆ. ಬಟ್ ಗಾಡೀಲಿ 1 ಲೀಟ್ರ್ ಪೆಟ್ರೋಲ್ ಇದೆ. ಸೊ ಇದು ಫಸ್ಟ್ ಪ್ರಾಬ್ಲಮ್ಮು. ಅದಾದಮೇಲೆ ಸೆಕೆಂಡ್ ಪ್ರಾಬ್ಲಮ್ ಏನು ಅಂದರೆ, ಲೋ ಪ್ರೆಷರ್ ಅಂತ ತೋರಿಸ್ತಾ ಇದೆ. ನಾನು ವೆಹಿಕಲ್ನ ಪೆಟ್ರೋಲ್ ಬಂಕ್ಗೆ ತೊಗೊಂಡೋಗಿ ಅಲ್ಲಿ 35 4 ಟೈರ್ಗೆ 35 ಪ್ರೆಷರ್ ಇಟ್ಟಿದ್ದೀನಿ. ಬಟ್ ಸ್ಟಿಲ್ ಗಾಡಿ ಲೋ ಪ್ರೆಷರ್ ಅಂತ ತೋರಿಸ್ತಾ ಇದೆ. ಮೀನ್ಸ್ ಏನಿದೆ ಏನು ಟೈರ್ ಪ್ರೆಷರ್ ಏನು ಚೆಕ್ ಮಾಡುತ್ತೆ ಆ ಸೆನ್ಸರ್ ಕೂಡ ಪ್ರಾಪರಾಗಿ ವರ್ಕ್ ಆಗ್ತಲ್ಲ. ಇದು ಸೆಕೆಂಡ್ ಪ್ರಾಬ್ಲಮ್ಮು. ಥರ್ಡ್ ಪ್ರಾಬ್ಲಮ್ಮು ಅಲ್ಲಿ ಹೇಳ್ದಂಗೆ ರಿವರ್ಸ್ ಗೇರ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಇದೊಂದು ಮೇಜರ್ ಪ್ರಾಬ್ಲಮ್ ಇದೆ. ಸೊ ಇದಕ್ಕೋಸ್ಕರನೇ ಗಾಡಿಯ ಸರ್ವಿಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಮೋರ್ ಎವರ್ 20,000 ಒಂದು ಸರ್ವಿಸ್ ಕೊಡಬೇಕಿತ್ತು. ದಿಸ್ ಇಸ್ ಮೈ ಲಾಸ್ಟ್ ಫ್ರೀ ಸರ್ವಿಸ್. ಆದ್ರಿಂದ ಎಲ್ಲಾನು ಒಟ್ಟಿಗೆ ಹಾಕ್ಬಿಡ್ಲಿ ಅಂತ ಹೇಳ್ಬಿಟ್ಟು ಇವತ್ತು ನಾನೇ ತೊಗೊಂಡು ಹೋಗ್ತಾ ಇದ್ದೀನಿ ಗಾಡಿನ. ಸೊ ಬನ್ನಿ ನೋಡೋಣ ಏನಾಗುತ್ತೆ. ನೋಡಿ, ನಾನು ಮನೆ ಹತ್ರ ಅವಾಗಲೇ ವಿಡಿಯೋ ಮಾಡಿದ್ದು, ನನಗೆ ವೆಹಿಕಲ್ಲು ಮುಂದೆನೇ ಹೋಗಲ್ಲ ಅಂತ ಇಂಡಿಕೇಶನ್ ಮಾಡ್ತಾ ಇದೆ. ಬಟ್ ಸ್ಟಿಲ್ ನನ್ನ ಗಾಡಿನಲ್ಲಿ ಮಿನಿಮಮ್ ಒಂದು 70-80 ಕಿಲೋಮೀಟರ್ ಹೋಗೋಷ್ಟು ಫ್ಯೂಯಲ್ ಇದೆ. ಸೊ ಇದೊಂದು ಮೇಜರ್ ಪ್ರಾಬ್ಲಮ್ ಆಗಿದೆ ಗಾಡಿ. ಮತ್ತೆ ನಮ್ಮ ಈಗಿನ ಜನ್ರೇಷನಲ್ಲಿ ಏನೇನು ಆಗ್ತಿದೆ ಅಂತ ಹೇಳ್ತೀನಿ ಕೇಳಿ. ಇವಾಗೆಲ್ಲ ಏನಾಗಿದೆ, ಗಾಡಿನ ಬಿಕಾಸ್ ನಮಗೆ ಟೈಮ್ ಇರಲ್ಲ, ಎಲ್ಲ ಆಫೀಸಿಗೆ ಹೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ನಂಗೆ ಗಾಡಿ ಸರ್ವಿಸು ಕೂಡ ಟೈಮ್ ಇರಲ್ಲ. ಸೊ ಪಿಕಪ್ ಮನೆ ಹತ್ರನೇ ಶೋರೂಮ್ಗಳು ಮಾಡಿಸ್ತಾರೆ. ಓಕೆ, ಅವ್ರು ಏನಂತ ಹೇಳ್ತಾರೆ, ಸೊ ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಅಂತಾನೆ ಹೇಳ್ತಾರೆ. ಬಸ್ ಒಂದು ತಿಳ್ಕೊಳ್ಳಿ, ಜೀವನದಲ್ಲಿ ಯಾವುದೂ ಫ್ರೀ ಇಲ್ಲ, ಎಲ್ಲದಕ್ಕೂ ವಿ ನೀಡ್ ಟು ಪೇ. ದಟ್ ಇಸ್ ಒನ್ ಮೇಜರ್ ಥಿಂಗ್. ಓಕೆ, ಅದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ಯಾವುದು ಫ್ರೀ ಇಲ್ಲ ಗೈಸ್. ಇವಾಗಿನ ಸಿಚುವೇಶನು, ಇವಾಗ ಪ್ರಪಂಚ ಓಡ್ತಾ ಇರೋ ರೇಟ್, ನಥಿಂಗ್ ಇಸ್ ಫ್ರೀ ಇನ್ ದಿಸ್ ವರ್ಲ್ಡ್. ಓಕೆ, ಏನಾಗುತ್ತೆ ಅಂದರೆ, ಓಕೆ ನಾವೇನೋ ಬಿಸಿ ಇದ್ದೀವಿ, ಅವನಿಗೆ ಹೇಳ್ತೀವಿ, ಆ ಪಿಕಪ್ ಗಾಡಿಗೆ ನಾವು ಇಂಟಿಮೇಟ್ ಮಾಡ್ತೀವಿ ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ಇಂಟಿಮೇಟ್ ಮಾಡ್ತೀವಿ. ನಾವಿಲ್ಲಿ 100% ಹೇಳಿದ್ರೆ ಅವ್ರಲ್ಲಿ 50% ಇದೆ, 70% ಮಾತ್ರ ತಿಳ್ಕೊಂಡಿರ್ತಾರೆ. ಸೊ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು ನಿಮ್ಮ ಕಾರ್ಗಳನ್ನ ಚೆನ್ನಾಗಿ ನೋಡ್ಕೊತಾ ಇರ್ತೀರಾ. ಬಿಕಾಸ್ ಸರ್ವಿಸು ಕೊಡಬೇಕು ಅಂದಾಗ ನೀವೇ ಖುದ್ದಾಗಿ ಟೈಮ್ ಮಾಡ್ಕೊಂಡು ಹೋಗಿ ಶೋರೂಮಿಗೆ ಕೊಡಿ, ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡಿ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಏನೇನು ಪ್ರಾಬ್ಲಮ್ ಆಗ್ತಿದೆ ಗಾಡಿನಲ್ಲಿ ಅಂತ. ಡೈಲಿ ಓಡಿಸೋರಿಗೆ ನಿಮಗೆ ಗೊತ್ತಿರುತ್ತೆ. ಗಾಡಿನ ಶೋರೂಮ್ ತೊಗೊಂಡೋಗಿ ಪ್ರಾಪರಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ, ಇದು ಪ್ರಾಬ್ಲಮ್ ಇದೆ ನನಗೆ, ಹಂಗೆ ಹಿಂಗೆ ಅಂತ ಹೇಳಿ ಕೊಡ್ಬೋದು. ಆ್ಯಂಡ್ ಸಪೋಸ್ ಇಫ್ ಇನ್ ಕೇಸ್ ನಿಮ್ಮ ಗಾಡಿ ಇನ್ನು ವ್ಯಾರಂಟಿ ಅಂಡರ್ ವ್ಯಾರಂಟಿಲಿ ಇದೆ ಅಂದರೆ ಖಂಡಿತ ಫ್ರೀಯಾಗಿ ಸಿಗುತ್ತೆ. ಇನ್ ಕೇಸ್ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇದ್ರೆ ಮಾತ್ರ ಖಂಡಿತ ಫ್ರೀಯಾಗಿ ಸಿಗುತ್ತೆ. ಇವಾಗ ನನಗನ್ನಿಸ್ತಾ ಇರೋ ಪ್ರಕಾರ ನನ್ನ ಗಾಡಿ ಇದು, ನಾನು ಏನು ಹೇಳ್ತಾ ಇದ್ದೀನಿ, ಗೇರ್ ಇಶ್ಯೂ ಇದೆ ಅಂತ, ಡ್ಯಾಮ್ ಶೋ ದರ್ ಇಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಸೊ ಇದನ್ನು ಅವರು ಫ್ರೀಯಾಗಿ ಮಾಡಿಕೊಳ್ಳೇಬೇಕು.
ಇನ್ ಕೇಸ್ ಮಾಡಿಕೊಡ್ಲಿಲ್ಲ, ಇಲ್ಲ ಸರ್ ಇದು ನಿಮ್ಮ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ಪು ಏನು ಮಾಡಬೇಕು ಅಂತ ಐ ವಿಲ್ ಡೂ ಇಟ್. ವೆಹಿಕಲ್ ಅಂದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ, ಪ್ರಾಬ್ಲಮ್ಸ್ ಬಂದೇ ಬರುತ್ತೆ. ಬಟ್ ಸಿನ್ಸ್ ಇದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಆಗಿರೋದ್ರಿಂದ ಇಷ್ಟು ಬೇಗ ಸೆನ್ಸರ್ ಸಮಸ್ಯೆಗಳು ಬರಲೇಬಾರ್ದು. ನೋಡೋಣ ಬನ್ನಿ ಏನು ಹೇಳ್ತಾರೆ. ಶೋರೂಮ್ ಹತ್ರ ಹೋಗ್ತಿದ್ದೀವಿ, ರೆಸ್ಪಾನ್ಸ್ ಹೇಗಿರುತ್ತೆ ಏನು ಅಂತ. ಬಟ್ ಬಿಕಾಸ್ ನಾನು ಏನಕ್ಕೆ ಎಸ್ಕಲೇಟ್ ಮಾಡಿದ್ದೀನಿ, PVS ಅವ್ರು ಏನು ಕೊಟ್ಟರು ಫೀಡ್ಬ್ಯಾಕು, ದಟ್ ಈಸ್ ಡ್ಯಾಮ್ ಬ್ಯಾಡ್. ಬೆಂಗಳೂರು ಕ್ಲೈಮೇಟ್ ನೋಡಿ ಹೆಂಗಿದೆ, ಮಸ್ತಾಗೈತೆ. ಕೋರಮಂಗಲ ಹುಂಡೈ ಸರ್ವಿಸು ಹೇಗಿದೆ ಅಂತ. ತುಂಬ ಅಂದರೆ ತುಂಬ ಚಿಕ್ಕದು ಗೈಸ್. ಇದು ಪ್ಲೇಸ್ ಏನಂತ ಇದೆ, ವೆನ್ಯೂ ಅಂತ, ಇದು ತುಂಬ ಚಿಕ್ಕದಾಗಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಹೊರಗಡೆ ಇದೆ, ಇನ್ ಕೇಸ್ ನೋಡಿ ಈ ರೋಡ್ ಯಾವ್ದಾನ ಒಂದು ವೆಹಿಕಲ್ ಬಂತು ಅಂದರೆ ಹೋಗೋಕ್ಕೆ ಆಗಲ್ಲ, ಆ ಥರ ಇದೆ. ಬಟ್ ಹೇಗಾದರೂ ಇರಲಿ, ಸರ್ವಿಸ್ ಒಂದು ನೀಟಾಗಿ ಮಾಡಿಕೊಡ್ಲಿ ಅಷ್ಟೇ. ನೋಡಿ ಇಲ್ಲಿ ಒಳಗಡೆ ಬಂದರೆ ಇಲ್ಲಿ ರೈಟ್ ಸೈಡಲ್ಲಿ ಇದೆ ಸರ್ವಿಸ್, ಸರ್ವಿಸ್ ಸರ್, ಸರ್ವಿಸು ಸರ್ವಿಸು ಬಂದಿದ್ದೀನಿ, ಸರ್ವಿಸ್ ಸೆಂಟರ್ ಹತ್ರ ಬಂದಿದ್ದೀನಿ. ಸೊ ವೆಹಿಕಲ್ ಇಲ್ಲಿದೆ ಸರ್ವಿಸ್ ಸೆಂಟರು. ಹೊಸರಿನ ಇಲ್ಲೇ ಗಾಡಿ ಸರ್ವಿಸ್ ಮಾಡಿಸಿದ್ದು. ಸೊ ಯೂಶ್ವಲಿ ನಿಮ್ಮ ಗಾಡಿಗಳನ್ನ ಆಲ್ಮೋಸ್ಟ್ ಶೋರೂಮಲ್ಲೇ ಸರ್ವಿಸ್ ಮಾಡಿಸಿ. ಸೊ ಶೋರೂಮ್ ರೆಕಾರ್ಡ್ ಮೇಂಟೈನ್ ಮಾಡಿ, ಚೆನ್ನಾಗಿರುತ್ತೆ. ಮೇಜರ್ ಇದೆಲ್ಲ ನೋಡೇ ಇಲ್ಲ ಗೈಸ್, ಇದೊಂದು ಹಿಂದೆ ಎಲ್ಲೋ ಹೊಡೆದ್ಬಿಟ್ಟಿದೆ. ಇದೊಂದು ಸುಮ್ಮನೆ ನೋಡೋಣ, ಅಪ್ಪು ಮಾಡೋಕ್ಕೆ ಕೇಳಬೇಕು. ಆ್ಯಂಡ್ ನಾನು ಗಾಡಿಗೆ 3M ಕೋಟಿಂಗ್ ಮಾಡಿಸಿದೆ. ಅದು ಏನೋ ವೆಹಿಕಲ್ ಸೌಂಡ್ ಬರೋಲ್ಲ ಇನ್ ಕೇಸ್ ಕೆಳಗಡೆ ಕಲ್ಲು ಹೊಡೆದ್ರು ಅಂತ ಹೇಳಿದ್ರು. ಸ್ವಲ್ಪ ಸ್ಟಿಲ್ ನಾಯ್ಸ್ ಬರ್ತಾ ಇದೆ, ಅದನ್ನು ಚೆಕ್ ಮಾಡಬೇಕು. ನೋಡೋಣ ಬನ್ನಿ ಏನಾಗುತ್ತೆ ಏನಂತ. ಗೈಸ್ ಸರ್ವಿಸ್ ಸೆಂಟರ್ ಒಳಗಡೆ ಇದ್ದೀನಿ. ಅದೇ ಇನ್ವೆಸ್ಟಿಗೇಟ್ ಬಿಕಾಸ್ ನಾನು ಸ್ವಲ್ಪ ಬೇಗ ಬಂದಿದ್ದೀನಿ, ಈಗ ಅವ್ರು ಬಂದಿಲ್ಲ. ಸೊ ಅವ್ರು ಬಂದು ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಎಸ್ಟಿಮೇಟ್ ಕೊಡ್ತಾರೆ, ಏನಾಗುತ್ತೆ, ಎಷ್ಟು ಪ್ರೈಸ್ ಬರುತ್ತೆ, ಎಷ್ಟು ಕಾಸ್ಟ್ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದೊಂದು ಪ್ರಾಬ್ಲಮ್ ಇದೆ. ಆ್ಯಂಡ್ ಸೆನ್ಸರ್ ರೀಫಿಲ್ ಮಾಡ್ತಾರೆ ಗಾಡಿ, ಇಮಿಡಿಯೇಟ್ಲಿ 0 ಆಗಬೇಕಲ್ಲಿ. 0 ಆಗಲ್ಲ. ಗಾಡಿ ನೆನ್ನೆ 1,000 ಹಾಕ್ಸಿದ್ದೀನಿ, ಸ್ಟಿಲ್ 0 ಆಗ್ತಾಯಿಲ್ಲ. ಇದು ಪೆಟ್ರೋಲಾ? ಪೆಟ್ರೋಲ್. ಸಮ್ಟೈಮ್ಸ್ ರಿವರ್ಸ್ ಗೇರ್ ಬಿಡೋದೇ ಇಲ್ಲ, ಫುಲ್ ಗಾಡಿ ಮುಂದೆ ಮೂವ್ ಮಾಡಿ ರಿವರ್ಸ್ ಗೇರ್ ಹಾಕಬೇಕು. ಎಲ್ಲ ಗೇರ್ ಈಸಿ ಆಗಿದೆ, ಬಟ್ ರಿವರ್ಸ್ ಮಾತ್ರ ತುಂಬ ಹಾರ್ಡ್ ಆಗಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಗೈಸ್ ಯೂಶ್ವಲಿ ಏರ್ 38 ಇರಬೇಕಂತೆ, ಬಟ್ ನಾನು 35 ಓಡಿಸಿದೆ. ಬಟ್ ಸ್ಟಿಲ್ 3 ಏನು ಮೇಜರ್ ಅಲ್ಲ. ಬಟ್ ಏರ್ ಇವಾಗ 38 ಸಿಡ್ಸಿ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ ಕೇಸ್ ಏನಾದರೂ ಅವಾಗ ಸೆನ್ಸರ್ ಪ್ರಾಪರಾಗಿ ವರ್ಕ್ ಆಯಿತು ಅಂದರೆ ಸೊ ಅದೊಂದು ಇಶ್ಯೂ ಸಾಲ್ವ್ ಆಗುತ್ತೆ. ಗಾಡಿ ನೈಟ್ರೋಜನ್ ಏರ್ ಫಿಲ್ ಮಾಡ್ತಿದ್ದಾರೆ, 38 ಇಡಬೇಕಂತೆ. ಬಟ್ ನನಗೆ ಗೊತ್ತಿಲ್ಲ, 35 ಇಡ್ಸಿದ್ದೀನಿ. ನೋಡೋಣ. ಇಡೋದೇ ಇಲ್ಲ, ಗಾಡಿ ಹೇಗೆ ಸರ್ವಿಸ್ ಮಾಡ್ತಾರೆ ಏನೋ ನನ್ನ ತೋರಿಸೋದಿಲ್ಲ. ಬಟ್ ಇಲ್ಲಿ ನೋಡಿ ನೀವು ಎಷ್ಟು ಟ್ರಾನ್ಸ್ಪರೆಂಟಾಗಿ ಕಸ್ಟಮರು ಕೂಡ ನೋಡಲಿ ಅಂತ ಎಷ್ಟು ಇಟ್ಟಿದ್ದಾರೆ. ಯೂಶ್ವಲಿ ನಾನು ಎಸ್ಕಲೇಟ್ ಮಾಡ್ತಿರಲಿಲ್ಲ, ಬಿಕಾಸ್ ಎಸ್ಕಲೇಟ್ ಮಾಡೋದು ಸುಮ್ಮನೆ ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ಎಸ್ಕಲೇಟ್ ಮಾಡೋದು ಏನಾಗುತ್ತೆ, ಮ್ಯಾನೇಜರ್ ಕಡೆಯಿಂದ ಪ್ರೆಷರ್ ಅವ್ರಿಗೂ ಬೀಳುತ್ತೆ. ಓಕೆ, ಸೊ ಏನಕ್ಕೆ ಎಸ್ಕಲೇಟ್ ಮಾಡಿದೆ ಅಂದರೆ ನಮ್ಮ ಪ್ರೀವಿಯಸ್ ಏನು ಫೀಡ್ಬ್ಯಾಕ್ ಇವ್ರ ಕಡೆಯಿಂದ ಬಂತು, ಸೊ ದಟ್ ಈಸ್ ಕಂಪ್ಲೀಟ್ಲಿ ನಾಟ್ ಆಕ್ಸೆಪ್ಟಬಲ್. ಬಿಕಾಸ್ ಇವಾಗ ನನ್ನ ವೆಹಿಕಲ್ ಅಂಡರ್ ವ್ಯಾರಂಟಿ ಇದೆ. ನಾನೇನಾದರೂ ಇದನ್ನು ಎಸ್ಕಲೇಟ್ ನಾನು ಇವತ್ತು ಮಾಡಿಲ್ಲ ಅಂದರೆ ನನ್ನ ವ್ಯಾರಂಟಿ ಎಕ್ಸ್ಪೈರ್ ಆದಮೇಲೆ ನಾನು ಮಾಡೋಕ್ಕೆ ಹೋದರೆ ಐ ನೀಡ್ ಟು ಪೇ, ನನ್ನ ಕೈಯಿಂದ ನಾನು ಪೇ ಮಾಡಬೇಕಾಗತ್ತೆ. ಸೊ ಟು ಅವಾಯ್ಡ್ ದ್ಯಾಟ್, ಸೊ ವೆಹಿಕಲ್ ಏನಾದರೂ ಅಂಡರ್ ವ್ಯಾರಂಟಿನಲ್ಲಿದ್ದರೆ, ಇನ್ ಕೇಸ್ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ಸ್ ಇದ್ದರೆ, ಸೊ ದೇ ಇಸ್ ಹ್ಯಾಂಡಲ್. ನನ್ನ ವೆಹಿಕಲ್ಗೆ ಅಂಡರ್ ಚಾರ್ಸಿ ಕೋಟಿಂಗ್ ಮಾಡಿಸಿದೆ. 3M ಅಂಡರ್ ಚಾರ್ಸಿ ಕೋಟಿಂಗ್ ಅಂತ ಬರುತ್ತೆ. ಏನಕ್ಕೆ ಅದನ್ನು ಮಾಡಿಸ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಗಾಡಿ ಏನಾದರೂ ಕಲ್ಲುಗಳು ಅದೆಲ್ಲ ಹೊಡಿತಾ ಇದ್ದರೆ ನಾಯ್ಸ್ ಬರ್ತಾ ಇರುತ್ತೆ ಒಳಗಡೆ. ಸೊ ಅದನ್ನು ಮಾಡಿಸಿದ್ರೆ, ಒಂದು ಕೋಟಿಂಗ್ ಮಾಡಿಸಿದ್ರೆ ಸೊ ನಾಯ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಅರೌಂಡ್ ಅದಕ್ಕೆ 5,000 ಏನೋ ಪೇ ಮಾಡಿದೆ. ಅದು ನಿಮಗೆ 5 ಇಯರ್ಸ್ವರೆಗೂ ವ್ಯಾರಂಟಿ ಇರುತ್ತೆ. ಸಪೋಸ್ ಇನ್ ಕೇಸ್ ಏನಾದರೂ ಅದು ರೆಡ್ಯೂಸ್ ಆಯಿತು ಅಂದರೆ ಮತ್ತೆ ನೀವು ಓಡಿಸ್ಕೋಬೋದು. ಸೊ ಅದನ್ನು ಇಂಟಿಮೇಟ್ ಮಾಡಿದ್ದೀನಿ. ನನಗೆ ಆಲ್ರೆಡಿ ನಾಯ್ಸ್ ಬರ್ತಾ ಇದೆ ಗಾಡಿ, ಸೊ ಅದನ್ನು ಚೆಕ್ ಮಾಡಿ ಅಂತ ಹೇಳಿದ್ದೀನಿ. ಅದನ್ನು ಅಂಡರ್ ಕೋಟಿಂಗ್ ಜಾಸ್ತಿ ಮತ್ತೆ ಮಾಡ್ತಾರೆ. ಏನೇ ಮಾಡಿದ್ರು ದೇ ವಿಲ್ ಸೆಂಡ್ ದ ವಿಡಿಯೋ ಪ್ರೂಫ್. ಈ ಸರ್ವಿಸ್ ಸೆಂಟರಲ್ಲಿ ನಂಗೆ ಅದೊಂದು ಖುಷಿ ವಿಚಾರ. ಅವ್ರು ಏನೇ ಒಂದು ಇಂಜಿನ್ ಆಯಿಲ್ ಚೇಂಜ್ ಮಾಡಿದ್ರು, ಏನೇ ಮಾಡಿದ್ರು ನನಗೆ ಪ್ರೂಫ್ ಸೆಂಡ್ ಮಾಡ್ತಾರೆ. ಮೀನ್ಸ್ ಆ್ಯಕ್ಚುಲಿ ನನಗೆ ಕ್ರೀಡಾ ತುಂಬ ಇಷ್ಟ ಆಯಿತು. ನಾನು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ನೋ ಆ ಥರ ಬಿಟ್ಟ. ಬಟ್ ನಾನು ಅಷ್ಟು ಆಲ್ರೆಡಿ ವಿನ್ಯೂ ತೊಗೊಂಡ್ಬಿಟ್ಟಿದ್ದೆ. ಕ್ರೀಡಾ ಮಾತ್ರ ಬೆಂಕಿ ಆಗಿಬಿಟ್ಟಿದ್ದಾನೆ ಇವಾಗ ವೇರಿಯಂಟ್. ಅಂದರೆ ಎಕ್ಸ್ಚೇಂಜ್ ಮಾಡ್ಸೋಣ ಅಂತ ಹೋದೆ, ಬಟ್ ಇಟ್ಸ್ ನಾಟ್ ಅಫೋರ್ಡಬಲ್. ಸಾಕಾಗೈತಲ್ಲ ಕ್ರೀಡಾ. ಇವಾಗ ನಾವು ರಿವರ್ಸ್ ಅರ್ಧ ಗೇರ್ ಎಂಗೇಜ್ ಆಗುತ್ತೆ,
ಸೊ ಆ ಟೈಮಲ್ಲಿ ಫಸ್ಟ್ ಮತ್ತೆ ಸೆಕೆಂಡ್ ಹಾಕಿ ರಿವರ್ಸ್ ಹಾಕಿದ್ರೆ ಈಸಿ ಬೀಳುತ್ತೆ. ಯಾಕೆ ಆ ತರ ಕೊಟ್ಟಿದ್ದಾರೆ ಅಂದ್ರೆ, ಅಕಸ್ಮಾತ್ ನೀವು ಕಷ್ಟ ಬಿದ್ದು ಜೋರ ಗೇರ್ ಹಾಕಿದ್ರು ಗೇರ್ ಬಾಕ್ಸ್ ಡ್ಯಾಮೇಜ್ ಆಗುತ್ತೆ. ನಾನು ಈ ಟಿಪ್ ಯಾಕೆ ಕೊಡ್ತಾ ಇದ್ದೀನಿ ನಿಮಗೆ ಅಂದ್ರೆ, ಫಸ್ಟ್ ಮತ್ತೆ ಸೆಕೆಂಡ್ ಹಾಕಿ ಅಂತ ಇದಕ್ಕೆ. ಅಲ್ಲ ನೀವ್ ಹೇಳ್ತಿರೋ ಪ್ರಕಾರ ರಿವರ್ಸ್ ಗೇರ್ ಹಾಕು ಅಂದ್ರೆ ಫಸ್ಟ್ ಗೇರ್ ಹಾಕ್ಬಿಟ್ಟು ಸೆಕೆಂಡ್ ಗೇರ್ ಹಾಕ್ಬಿಟ್ಟು ಆಮೇಲೆ ರಿವರ್ಸ್ ಗೇರ್ ಹಾಕು ಅಂತ ಹೇಳ್ತಿದ್ದೀರಾ. ಮೂವ್ ಮಾಡಬೇಡಿ ಸರ್, ಮೂವ್ ಮಾಡಬೇಡಿ. ಗಾಡಿ ನಿಂತಿರೋ ಗಾಡಿ, ಈಗ ನೀವು ಸಡನ್ ಆಗಿ ರಿವರ್ಸ್ ತೆಗಿಬೇಕು, ರಿವರ್ಸ್ ಬೀಳ್ತಿಲ್ಲ ನಿಮಗೆ, ಆ ಟೈಮ್ ಅಲ್ಲಿ ಏನ್ ಮಾಡಿ, ಈಗ ಏನೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಇರ್ತೀವಿ ಅಂದ್ರೆ ಯಾರ ಗ್ಯಾಪ್ನ ಬರುತ್ತೆ ಸರ್? ರಿವರ್ಸ್ ಗೇರ್ ಯಾವಾಗ್ಲೂ ಏನಕ್ಕೆ ರಿವರ್ಸ್ ಬರಲ್ಲ ಸರ್. ರಿವರ್ಸ್ ಗೇರ್ ಬಂದ್ಬಿಟ್ಟು ಗಾಡಿನ ತೆಗಿಯಾಕಿರೋದು. ಸೊ ಆ ಟೈಮ್ ಅಲ್ಲಿ ನೀವು ಡೆಡ್ ಸ್ಲೋ ಅಲ್ಲಿ ತಾನೇ ರಿವರ್ಸ್ ಆಗ್ತೀರಾ, ರನ್ನಿಂಗ್ ಅಲ್ಲಂತೂ ರಿವರ್ಸ್ ಆಗಕ್ ಆಗಲ್ಲ. ಡೆಡ್ ಸ್ಲೋ ಅಲ್ಲಿ ರಿವರ್ಸ್ ಆದಾಗ ಫಸ್ಟ್ ಮತ್ತೆ ಸೆಕೆಂಡ್ ಹಾಕಿ ರಿವರ್ಸ್ ಆಗ್ಬೋದು ಸರ್. ಬಟ್ ಇದು ನಾನು ಈಸಿ ಮೆಥಡ್ ಹೇಳ್ತಿರೋದು. ನೀವು ಹಂಗೂನು ಆಗ್ಬೋದು, ಹಂಗೇನು ಬೀಳುತ್ತೆ, ಗಾಡಿನ ಹಿಂದೆ ಮುಂದೆ ಶೇಕ್ ಮಾಡಿ ಮೂವ್ ಮಾಡಿ ಆಗ್ಬೋದು. ಆ ತರ ಬೇಡ, ಅದ್ರ ಬದಲು ಈಸಿಲಿ ಹಿಂಗ್ ಆಗ್ಬೋದು ಸರ್ ನೀವು. ನೋ ಸರ್, ಏನಕ್ಕೆ ಹುಂಡೈ ಮಾತ್ರ ಈ ತರ ಇದೆ? ಎಲ್ಲ ಕಾರ್ಗಳು ಹಿಂಗೆ ಇದೆ ಹುಂಡೈ? ಹುಂಡೈ ಎಲ್ಲಾ ಕಾರ್ಗಳು ಅಂತಲ್ಲ ಸರ್, ರಿವರ್ಸ್ ಹೇಳಿದ್ರಲ್ಲ, ಓಕೆ 5 ರಿವರ್ಸ್ ಆ ತರ ವೇರಿಯಂಟ್ ಎಲ್ಲ ಇದೇ ತರ ಇದೆಯಾ? ತೋರಿಸ್ತೀನಿ ಸರ್ ನಾನು ಬೇರೆ ಗಾಡಿಗಳ ಬೇಕಾದ್ರೆ ನಿಮಗೆ. ಅದಕ್ಕೆ ನಾನು ನಿಮಗೆ ಕರೆದಿದ್ದು ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಕಂಪ್ನಿಗೆ ಇನ್ನೊಂದು ಗಾಡಿ ತೋರ್ಸೋಣ, 1-2 ಗಾಡಿ ತೋರ್ಸೋಣ. ನಿಮಗೆ ನಿಮ್ ಗಾಡಿಯಲ್ಲೇ ಪ್ರಾಬ್ಲಮ್ ಇದೆ ಅಂತ ಇದೀರಲ್ಲ, ಬೇರೆ ಗಾಡಿಯಲ್ಲೂ ತೋರಿಸ್ಕೊಡ್ತೀನಿ ಸರ್ ನಾನು. ಒಮ್ಮೆ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಿ ಸರ್. ಅಲ್ಲ ಸರ್, ಆಗಿನ ಕಾಲದ ಈಗ ಫಾರ್ ಎಕ್ಸಾಂಪಲ್ 2015 ಮತ್ತೆ 2017 ಗಾಡಿಗಳಲ್ಲಿ ಈ ತರ ಇಶ್ಯೂ ಇಲ್ಲ ಅಂದ್ರೆ, ಈಗ ಬರ್ತಿರೋ ಲೇಟೆಸ್ಟ್ ಟೆಕ್ನಾಲಜಿ ಗಾಡಿಗಳಲ್ಲಿ ಏನಕ್ಕೆ ಈ ತರ ಆಗ್ತಿದೆ ಸರ್? 2000 ಹಳೆ ಗಾಡಿಗಳಲ್ಲಿ ಜಾಸ್ತಿ ನಿಮಗೆ 5 ಸ್ಪೀಡ್ ಗಾಡಿಗಳು ಇರ್ಲಿಲ್ಲ ಸರ್. 4 ಸ್ಪೀಡ್ ಲಾಸ್ಟ್ ಇದ್ದಿದ್ದು, ರಿವರ್ಸ್ ಸೇರಿ 5 ಸ್ಪೀಡ್ ಗಾಡಿಗಳಿತ್ತು. ಒಂದು ಎರಡನೇದ್ ಬಂದ್ಬಿಟ್ಟು ಬೇರೆ ಆ ಗಾಡಿಯಲ್ಲಿ ಇಲ್ಲ ಅಂದ್ರೆ ನೋಡಿ ಸರ್, ಒಂದೊಂದು ಬ್ರ್ಯಾಂಡ್ ಒಂದೊಂದು ಟೆಕ್ನಾಲಜಿ ಡಿಫ್ರೆಂಟ್ ಇರುತ್ತೆ. ಸೊ ನಮ್ದೇನಪ್ಪಾ ಅಂದ್ರೆ ಗೇರ್ ರ್ಯಾಶು ಜಾಸ್ತಿ ಇದೆ. ಗೇರ್ ರ್ಯಾಶು ಜಾಸ್ತಿ ಹೆಂಗಪ್ಪ ಅಂದ್ರೆ, ಬೇರೆ ಗಾಡಿಗೆ ನಮ್ ಗಾಡಿಗೆ ಕಂಪೇರ್ ಮಾಡಿದ್ರೆ ನೀವು ನಮ್ ಗಾಡಿಯಲ್ಲಿ ಪವರ್ ಜಾಸ್ತಿ ಸಿಗತ್ತೆ ಗಾಡಿ ಸರ್. ಅಂಡ್ ಮೋರ್ ಓವರ್ ಈ ವಿನ್ಯೂ ಗಾಡಿನಲ್ಲಿ ಪವರ್ ಇಲ್ಲ ಗಾಡಿನಲ್ಲಿ. ನೀವು ಒಬ್ರೇ ಸರ್ ಹೇಳ್ತಿರೋದು? ಖಂಡಿತ ಸರ್, ಬೇಕಾದ್ರೆ ನಾನು ನಿಮ್ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ತೀನಿ. ಈ ಗಾಡಿಗಳಲ್ಲಿ ಪವರ್ ಇಲ್ಲ. ಲೀಟರ್ಗೆ ಏನ್ ಪವರ್ ಕೊಡಬೇಕು ಆ ಪವರ್ ಇದೆ ಸರ್ ಇದರಲ್ಲಿ. 1.2 ಲೀಟರ್ ಇಂಜಿನ್ ಅಲ್ಲಿ ಏನ್ ಪಿಕಪ್ ನೀವು ಆದ್ಮೇಲೆ ಎಲ್ಲ ಹೋಗ್ಬೇಕಾದ್ರೆ ಸೆಕೆಂಡ್ ಗೇರ್ ಹಾಕ್ಬಿಟ್ಟು ಒಂಚೂರು ಪಿಕಪ್ ಕೊಟ್ರೆ ಗಾಡಿ ಪಿಕಪ್ ಇಲ್ಲ ಗಾಡಿ ಇದು. ನಾನು ಇವನ್ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಬಿಕಾಸ್ 1.2 ಲೀಟರ್ ಇವನ್ ಅದಕ್ಕೆ ಎಷ್ಟು ಪಿಕಪ್ ಇದೆಯೋ ಐ ಅಗ್ರಿ. ಬಟ್ ಈ ಗೇರ್ ನೀವ್ ಏನ್ ಹೇಳ್ತಿದ್ದಾರೆ ಕಂಪ್ಲೀಟ್ಲಿ ನಾಟ್ ಅಗ್ರಿ ಸರ್. ಓಕೆ, ಬೇರೆ ಗಾಡಿಯಲ್ಲಿ ತೋರಿಸ್ತೀನಿ ಸರ್ ನಿಮಗೆ. ವರ್ಕ್ಶಾಪ್ ಕರೆದಿರೋ ಉದ್ದೇಶನೇ ಅದೇ, ನಾವು ಬೇರೆ ಗಾಡಿಯಲ್ಲಿ ತೋರಿಸ್ತೀವಿ ಬನ್ನಿ. ಖಂಡಿತ ಪ್ರಾಬ್ಲಮ್ ಅಂತ ಇದೆ, ಹಿಂಗಿರಲ್ಲ ಗಾಡಿಗಳು. ಬಿಕಾಸ್ ನಾನು ತುಂಬಾ ಗಾಡಿ ಓಡಿಸಿದೀನಿ, 5-6 ಗಾಡಿ ಓಡಿಸಿ, ಗ್ರ್ಯಾಂಡ್ ಐಟನ್ ಓಡಿಸಿ, i20 ಓಡಿಸಿ, ಎಲ್ಲದ್ರಲ್ಲೂ ಇದೇ ಪ್ರಾಬ್ಲಮ್. ಜಸ್ಟ್ ನಂಗೆ ಏನು ಹೇಳ್ತಿದ್ದಾರೆ, ಎಲ್ಲ ಹುಂಡೈ ಗಾಡಿಗಳಲ್ಲೂ ಸೇಮ್ ಇಶ್ಯೂ ಇರುತ್ತಂತೆ. ಸೊ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಹುಂಡೈ ಯಾವುದೇ ವೆಹಿಕಲ್ ಆಗಿ ಯೂಸ್ ಮಾಡ್ತಿದ್ರೆ ರಿವರ್ಸ್ ಗೇರ್ ಈ ಥರ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ. ಅವ್ರು ಹೇಳ್ತಿರೋದು ನಿಜನಾ ಸುಳ್ಳ ನನಗೆ ಗೊತ್ತಿಲ್ಲ, ಎಲ್ಲ ಹುಂಡೈಯಲ್ಲೂ ಸೇಮ್ ಇಶ್ಯೂ ಇದೆ. ಬೇಕಾದ್ರೆ ನಾನು ಬೇರೆ ವೆಹಿಕಲ್ನ ತರಿಸಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ, ಚೆಕ್ ಮಾಡಿ. ಈ ಥರ ಬೀಳ್ತಾ ಇಲ್ಲ ಸರ್, ನನ್ನ ಗಾಡಿ ಬೀಳ್ತಲೇ ಇಲ್ಲ ನೋಡಿ, ಬಿದ್ದಿಲ್ಲ. ಏನಕ್ಕೆ ಈ ಥರ ಪ್ರಾಬ್ಲಮ್ ಸರ್, ಈ ಗಾಡಿ ಪ್ರಾಬ್ಲಮ್ ಅಲ್ಲ, ಸೇಫ್ಟಿ ಮಾಡೋದು ಪ್ರಾಬ್ಲಮ್ ಅಲ್ಲ ಅದು ಸರ್. ಯಾವುದೇ ಗಾಡಿ ಇಲ್ಲದೆ ಇರೋದು ಏನು ಸರ್ ಇದರಲ್ಲಿ ಯಾಕೆ ಸರ್ ಬರ್ತದ? ನೋಡಿ, ಬಿದ್ದಿಲ್ಲ ಇದು, ಇವಾಗ ಬಿದ್ದು ನೋಡಿ. ಗಾಡಿ ಮೂವ್ ಮಾಡಿದ್ಮೇಲೆ ಹೆಂಗ್ ಬೀಳ್ತದೆ ರಿವರ್ಸ್? ಇವಾಗ ಫಾರ್ ಎಕ್ಸಾಂಪಲ್ ನಿಂತಿರ್ತೀವಿ ನನ್ನ ಗಾಡಿ ಎಲ್ಲ ಒಂದ್ ಕಡೆ, ಮುಂದೆ ಸ್ಪೇಸ್ ಇರೋದು ಅನ್ಕೊಳ್ಳಿ. ಸ್ಪೇಸ್ ಇಲ್ಲ, ಜಸ್ಟ್ ಫಸ್ಟ್ ಹಾಕಿಬಿಟ್ಟು ರಿವರ್ಸ್ ಹಾಕಿದ್ರೆ ಬೀಳುತ್ತೆ ನಿಮಗೆ. ನೀವು ಮೂವ್ ಮಾಡಲೇಬೇಕಂತ ಏನಿಲ್ಲ, ಜಸ್ಟ್ ಫಸ್ಟ್ ಫುಲ್ ಮಾಡಿ ರಿವರ್ಸ್ ಹಾಕಿ ಆರಾಮಾಗಿ ಬೀಳುತ್ತೆ. ಈ ಗಾಡಿಗಂತಿಲ್ಲ, ಎಲ್ಲ ಗಾಡಿಯಲ್ಲಿ ಕಾಮನ್ ಆಗಿ ಅದು ಕೊಟ್ಟಿರೋದು ಸೇಫ್ಟಿ ಲಾಸ್. ಸರ್ ನಾನು ನೋಡ್ದಂಗೆ ಮಾರುತಿ ಆಗಲಿ, ನಾನು ಮಾರುತಿ ಓಡಿಸಿದ್ದೀನಿ, ಮಾರುತಿಲಾಗಲಿ ಯಾವುದೇ ಆಗಲಿ ಈ ಥರ ಇಶ್ಯೂ ಇಲ್ಲ ಸರ್. ಇದು ನೋಡಿ, ಬಿದ್ದಿಲ್ಲ, ಅದು ಗೇರ್ ಸೆಟ್ಟಿಂಗ್ ಚೇಂಜ್ ಆಗುತ್ತೆ. ಗೈಸ್, ಯಾರಾದರೂ ಹುಂಡೈ ಕಾರ್ ಯೂಸ್ ಮಾಡ್ತಿದ್ರೆ ಕಮೆಂಟ್ ಹಾಕಿ, ನಿಮ್ಮ ಕಲವು ಸೇಮ್ ಇದೇ ಥರ ಇಶ್ಯೂ ಇದೆಯೇನು ಅಂತ. ನೋಡಿ ಬನ್ನಿ ಸರ್, ಇವಾಗ ಒಂದು ಪಾರ್ಟ್ ತಗೊಂಡ್ಬಂದ್ರಲ್ಲ ಅವ್ರು ಎತ್ಕೊಂಡು. ಹೌದಾ? ನೋಡಿ ಸರ್, ಆ ಪಾರ್ಟ್ ಇದೆ, ಈ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬ್ಲ್ಯಾಕ್ ಕಲರ್, ಇಲ್ಲಿಂದ ಅಲ್ಲಿವರೆಗೂ ಇರುತ್ತೆ ಅದು. ನಾವು ಅಲ್ಲಿ ಗೇರ್ ಹಾಕಿದಾಗ ಅದನ್ನ ಎಂಗೇಜ್ ಆಗೋದು. ರಿವರ್ಸ್ ಟೈಮ್ ಅಲ್ಲಿ ಅದನ್ನ ಫುಲ್ಲು ಪ್ರೆಸ್. ಯಾರೇ ಬಾಯ್ಲೆ ನಿಮಿಷ, ಅದು ನೋಡಿ ಯಾವ ತರ ಫಂಕ್ಷನ್ ಆಗುತ್ತೆ ಅಂತ. ಅದು ಸೇಮ್ ಪಾರ್ಟ್, ಈ ಬ್ಲ್ಯಾಕ್ ಕಲರ್ ಫಂಕ್ಷನ್ ಅಲ್ಲಿ ಎಲ್ಲ ಗೇರ್ ಹಾಕಬೇಕಲ್ಲ ಸರ್, ಗೇರ್ ಹಾಕೋ ಎಲ್ಲ ಆ ಗಾಡಿಯಲ್ಲೂ ತೋರಿಸ್ತೀನಿ ನಿಮಗೆ. ಫಸ್ಟ್ ಗೇರ್ ಹಾಕು, ಫಸ್ಟ್
ಫಸ್ಟ್ ಹಾಕ್ದಾ? ಸೆಕೆಂಡ್ ಹಾಕು. ಇವಾಗ ಸೆಕೆಂಡ್ ಅಲ್ಲಿ ಇದೆಯಲ್ಲ, ರಿವರ್ಸ್ ಅಂದ್ರೆ ಮೇಲೆ ಬರುತ್ತೆ. ರಿವರ್ಸ್ ಹಾಕು. ಇದು ರಿವರ್ಸ್. ಫಸ್ಟ್ ಅಂದ್ರೆ ಆ ಪಾರ್ಟ್ ಕೆಳಕ್ಕೆ ಹೋಗುತ್ತೆ, ರಿವರ್ಸ್ ಅಂದ್ರೆ ಮೇಲೆ ಬರುತ್ತೆ, ಸೆಕೆಂಡ್ ಥರ್ಡ್ ಅಂದ್ರೆ ಮಧ್ಯ, ಥರ್ಡ್ ಫೋರ್ತ್ ಅಂದ್ರೆ ಮಧ್ಯದಲ್ಲಿ ಇರುತ್ತೆ. ಇದು ಟೆಕ್ನಿಕಲ್ ಆಗಿ ತೋರಿಸ್ಬೇಕಾದ್ರೆ ಹಿಂಗೆ. ಆ ಗಾಡಿಯಲ್ಲೂ ಸೇಮ್ ಪಾರ್ಟು, ಸೇಮ್ ಫಿಟ್ಟಿಂಗ್, ಸೇಮ್ ಇಂಜಿನ್, 1.2 ಲೀಟರ್ ಇಂಜಿನ್. ಈ ಇಂಜಿನ್ದು ಬೇಕಾದ್ರೆ ಫೋಟೋ ತಗೊಳ್ಳಿ. ಗಾಡಿ ನಾನು 100% ಕೋಟಿಂಗ್ ಮಾಡಿಸಿದೆ, ಅದು ಮತ್ತೆ ಮಾಡಿಸ್ಬೇಕಾ ಅವಳು ಅಂತ ಗಾಡಿ ನೋಡ್ತಾ ಇದ್ದೀವಿ. ಗೈಸ್ 9 ಗಂಟೆಗೆ ಬಂದಿದ್ದು, ಆಲ್ಮೋಸ್ಟ್ 11 o'clock ಆಗೋಯ್ತು. ಸೊ ಎಸ್ಟಿಮೇಷನ್ನು ವಿತೌಟ್ ಲೇಬರ್ ಚಾರ್ಜಸ್ಸು ಅರೌಂಡ್ 5,000 ಕೊಟ್ಟಿದ್ದಾರೆ. ವಿತ್ ಲೇಬರ್ ಅಂತ ಬಂದರೆ ದೆನ್ ಪೆಟ್ರೋಲ್ ವೇರಿಯಂಟ್ ಅರೌಂಡ್ 9,000 10,000 ಆಗುತ್ತೆ. ಸೊ ಇಶ್ಯೂ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಟ್ ಸ್ಟಿಲ್ ವಾಟ್ ದೇ ಟೋಲ್ಡ್ ನಾಟ್ ಅಕ್ಸೆಪ್ಟಬಲ್. ವಿಲ್ ಸಿ ಏನು ಫೀಡ್ಬ್ಯಾಕ್ ಕೊಡ್ತಾರೆ, ಏನು ಮತ್ತೆ ಎಸ್ಕಲೇಟ್ ಮಾಡಬೇಕಾ ಇಲ್ಲ ಏರ್ ಅಥಾರಿಟಿಗೆ ಎಸ್ಕಲೇಟ್ ಮಾಡಬೇಕಾ ಏನು ಅಂತ. ಸೊ ಇವ್ರ ಫೀಡ್ಬ್ಯಾಕ್ ನೋಡಿಕೊಂಡು ನಾನು ನೆಕ್ಸ್ಟು ಪ್ರೊಸೆಸ್ ಮಾಡ್ತೀನಿ. ಸೊ ಅಂಟಿಲ್ ದಿಸ್ ಇಸ್ ಅಪ್ಡೇಟ್. ಆಫೀಸ್ ಮುಗಿಸ್ಕೊಂಬಂದೆ, ಕಾಲ್ ಮಾಡಿದರು ರೆಡಿಯಾಗಿದೆ ಗಾಡಿ ಅಂತ. ಸೊ ನೋಡೋಣ ಬನ್ನಿ ಎಷ್ಟಾಗಿದೆ. ಗೈಸ್ ನೋಡಿ ಫುಲ್ ರೆಡಿಯಾಗಿದೆ ಐರಾವತ. ಹಲೋ ಗೈಸ್, ಫೈನಲಿ ನಮ್ಮ Hyundai Venue ಸರ್ವಿಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಇಷ್ಟ ಆಗಿತ್ತು. 5,171 ರೂಪಾಯಿ ಬಿಲ್ ಆಗಿತ್ತು. ಆ್ಯಕ್ಚುಲಿ ಇದು ಥರ್ಡ್ ಸರ್ವಿಸು, ಫ್ರೀ ಸರ್ವಿಸು. ಸೊ ವಿತೌಟ್ ಲೇಬರ್ ಚಾರ್ಜ್ 5,171 ರೂಪಾಯಿ ಆಗಿದೆ, ಪೆಟ್ರೋಲ್ ವೇರಿಯಂಟ್ ವೆಹಿಕಲು. ನೆಕ್ಸ್ಟ್ ಟೈಮು ನಾನು ವಿತ್ ಲೇಬರ್ ಅಂತ ಹೋದರೆ ಪ್ಲಸ್ 4,000 ಆ್ಯಡ್ ಆನ್ ಆಗ್ಬೋದು. ನನ್ನ ಪ್ರಕಾರ ಅರೌಂಡ್ 9,000 ಇಲ್ಲ 9,500 ಆಗುತ್ತೆ. ಸೊ ಡಿಫ್ರೆನ್ಸ್ ಏನಿಲ್ಲ. ನಿಮಗೆ ಡೀಸೆಲ್ ವೇರಿಯಂಟ್ ಅಂದರೆ ಅರೌಂಡ್ ಯು ವಿಲ್ ಗೆಟ್ ಮೇ ಬಿ 10+ ಆಗ್ಬೋದು. ಪೆಟ್ರೋಲ್ ವೇರಿಯಂಟ್ ಅಂದರೆ ನಿಮ್ಗೆ ಒಂದು 10,000 ಆಗ್ಬೋದು. ಸೊ ಇಷ್ಟಿರುತ್ತೋ Hyundai ಕತೆ. ನನಗೆ ಗೊತ್ತಿಲ್ಲ ಸುಜುಕಿ ಎಲ್ಲ ಹೇಗಿದೆ ಎಷ್ಟು ಅಂತ. ಸೊ ಯಾರಾದರೂ ಸುಜುಕಿ ಹೋಮ್ ಮಾಡಿದರೆ ಅವ್ರದ್ದೆಲ್ಲ ಸರ್ವಿಸ್ ಚಾರ್ಜ್ ಎಷ್ಟಾಗ್ಬೋದು ಏನೋ ಅಂತ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. 5,171 ರೂಪಾಯಿ ಏನಕ್ಕೆ ಹಾಕ್ತೀನಿ, ಏನಕ್ಕಾಗಿತ್ತು ಅಂತ ಹೇಳ್ತೀನಿ ಕೇಳಿ. ಅರೌಂಡ್ ನಮಗೆ 1,300 ಎ ಸಿದೆ ಆಲ್ಮೋಸ್ಟ್ ಬಂದ್ಬಿಡುತ್ತೆ, ಒಂದು 1,300 ರೂಪಾಯಿ ಅದು ಬಂದಿತ್ತು. ಅದಾದಮೇಲೆ ಇಂಜಿನ್ ಆಯಿಲ್ ಅರೌಂಡ್ 1,800 ಆಯಿತು. ಸೊ ಅವೆರಡು ಸೇರಿಸಿದ್ರೆ ನಿಮ್ಗೆ ಅರೌಂಡ್ 3,000 ಮೇಲೆ ಅದೇ ಆಗೋಯ್ತು. ಇನ್ನು ಅಪಾರ್ಟ್ ಫ್ರಮ್ ದಟ್ ಬ್ರೇಕು ಮತ್ತು ಅದು ಇದು ಅಣುಮುಳು ಚಿಕ್ಕ ಪುಟ್ಟ ಅದೆಲ್ಲ ಚೇಂಜ್ ಮಾಡ್ತಾರೆ, ಬ್ರೇಕ್ ಪ್ಯಾಡ್ ಅಂತೆ ಅದಂತೆ ಇದಂತೆ ಅಂತ. ಸೊ ಅದೆಲ್ಲ ಅರೌಂಡ್ ನಿಮಗೆ ಒಂದು 1,000 ಅಂತ ಹೇಳಿದ್ರು, 5,771 ರೂಪಾಯಿ ಆಗೋಯ್ತು. ಸೊ ಇದೆಲ್ಲ ಲೇಬರ್ ಚಾರ್ಜ್ ಇಲ್ಲದೆ. ಸೊ ನೆಕ್ಸ್ಟ್ ಟೈಮು ವಿತ್ ಲೇಬರ್ ಚಾರ್ಜ್ ಬಿಡ್ತೀವಿ ಅಂದರೆ 9,000 10,000 ಇರಲೇಬೇಕು. ದಿಸ್ ಈಸ್ Hyundai ಶೋರೂಮ್ ಸರ್ವಿಸ್ ವಿಡಿಯೋ. ಹೀಗಿದೆ ಜೀವನ. ಜನಗಳ ಮೈಂಡ್ ಸೆಟ್ಟಲ್ಲಿ ಇರುತ್ತೆ Hyundai ಅಂದರೆ ಸರ್ವಿಸ್ ಕಾಸ್ಟ್ಲಿ, ಮೇಂಟೆನೆನ್ಸ್ ಕಾಸ್ಟ್ಲಿ ಅಂತೆಲ್ಲ. ಸೊ ನಿಮ್ಗೊಂದು ರಿಯಾಲಿಟಿ ಹೇಗಿರುತ್ತೆ Hyundai ಸರ್ವಿಸ್ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಪಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಜಸ್ಟ್ Hyundai ವೆಹಿಕಲ್ ಇತ್ತು, ಆದ್ದರಿಂದ ನಿಮ್ಗೆ ಇದೊಂದು ವಿಡಿಯೋ ಮಾಡಿ ಜಸ್ಟ್ ಯೂಸ್ಫುಲ್ ಅಂದರೆ ನಿಮಗೆ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಅದು ರಿಯಾಲಿಟಿ ತೊಗೊಂಡಿದ್ದೀನಿ ಎಷ್ಟಾಗ್ಬೋದು ಅಂತ.